गरीब साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ ಸರ್ವ ಸೃಷ್ಟಿಯ ರಚನಾಕಾರ ಕಬೀರ್ ದೇವ್ ಕಬೀರ್ ಸಾಹೇಬ್ ಅಲ್ಲಾಹು ಅಕ್ಬರ್ ನೇಕಾರ ಕಬೀರ ಧಾಣಕ ಕಬೀರ ಇವರು ನಮ್ಮೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಇವರು ನಮ್ಮ ಹಿತೈಷಿಯಾಗಿದ್ದಾರೆ. ಇವರೇ ಆ ಪರಮಾತ್ಮ ಸರ್ವ ಬ್ರಹ್ಮಾಂಡಗಳ ರಚನೆಯನ್ನು ಮಾಡಿದವರು. ಪುಣ್ಯಾತ್ಮರೇ, ಸೌಭಾಗ್ಯವಾಗಿದೆ ನಿಮ್ಮದು. ನಿಮ್ಮ ಜನ್ಮ ಇಂತಹ ಸಮಯದಲ್ಲಿ ಆಗಿದೆ. ಈ ಸಮಯವನ್ನು ಪರಮಾತ್ಮನು ಮೊದಲೇ ನಿರ್ಧರಿಸಿದ್ದರು. ಅಂದರೆ ಯಾವ ಸಮಯ ಕಲಿಯುಗವು 5500 ವರ್ಷ ಕಳೆಯುತ್ತದೋ ಆಗ ಈ ಆಧ್ಯಾತ್ಮ ಮಾರ್ಗವನ್ನು ಯಾವುದು ಸಂಪೂರ್ಣ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್ ಆಗಿದ್ದು ಸ್ಪಿರಿಚುವಲ್ ನಾಲೆಜ್ ಆಧ್ಯಾತ್ಮ ಮಾರ್ಗ ಹಾಗೂ ಜ್ಞಾನವಾಗಿದೆಯೋ ಇದನ್ನು ಸಾರ್ವಜನಿಕಗೊಳಿಸಲು ಹೇಳಿದರು ಭಗವಂತ. ಏಕೆಂದರೆ ಆ ಸಮಯದಲ್ಲಿ ಪರಮಾತ್ಮ ಸ್ವಯಂ ಬಂದಿದ್ದರು. 600 ವರ್ಷಗಳ ಮೊದಲು ಇಸವಿ 1398ರಿಂದ ಸಂವತ್ಸರ 1455ರಿಂದ ಇಸವಿ 1518 ಸಂವತ್ಸರ 1575ರ ತನಕ ಆ ಪರಮಾತ್ಮ ಇಲ್ಲಿ ಒಬ್ಬ ಜನಸಾಮಾನ್ಯನಂತೆ ಲೀಲೆ ಮಾಡಿ ಹೋದರು. ಪ್ರತಿ ಸಾರಿ ಪರಮಾತ್ಮ ಅದನ್ನು ಮಾಡಿಯೇ ಮಾಡುತ್ತಾರೆ. ಅದರ ಬಗ್ಗೆ ನಮ್ಮ ವೇದಗಳು ಹೇಳುತ್ತವೆ. ಅಂದ್ರೆ ಆ ಪರಮಾತ್ಮ ಸತ್ಯಲೋಕದಿಂದ ಸಶರೀರ ಬರುತ್ತಾನೆ. ತನ್ನ ನಿಜ ಸ್ಥಾನದಿಂದ ಎಲ್ಲಿ ನಾವು ಮೊದಲು ಇರುತ್ತಿದ್ದೆವು ನಮ್ಮ ತಂದೆಯ ಬಳಿ, ನಾವು ಬಾಲಕತನದಲ್ಲಿ ನಾವು ಅಜ್ಞಾನದ ಕಾರಣ ನಮ್ಮ ಆ ಮೂಲ ಮಾಲೀಕನನ್ನು, ಆ ಸರ್ವ ಸುಖ ನೀಡುವ ಪರಮಾತ್ಮನನ್ನು ಬಿಟ್ಟು ಇಲ್ಲಿ ಈ ಕಾಲನ ಜೊತೆ ಬಂದು ಬಿಟ್ಟೆವು ಇವನ ಲೋಕದಲ್ಲಿ. ಅದಕ್ಕೆ ಆ ಪರಮಾತ್ಮ ಅಲ್ಲಿಂದ ಬಂದು ನಮಗೆ ಮತ್ತೆ ಅದನ್ನು ನೆನಪಿಸಲು ಬರುತ್ತಾರೆ. ಅಂದ್ರೆ ನೀವು ಇರುವ ಈ ಲೋಕವು ಸರಿಯಿಲ್ಲ, ಇಲ್ಲಿನ ಯಾವುದೇ ವ್ಯವಸ್ಥೆಯು ಅನುಕೂಲವಿಲ್ಲ. ಏಕೆಂದ್ರೆ ಇಲ್ಲಿ ಜನ್ಮ ಮತ್ತು ಮೃತ್ಯುವಿನ ಈ ದೀರ್ಘ ರೋಗವಿದೆ ಮತ್ತು ನಿಮಗೆ ಇದು ಕಚ್ಚಾ ಶರೀರ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದಾದರೂ ರೋಗ ಅವಶ್ಯವಾಗಿ ಇದ್ದೇ ಇರುತ್ತದೆ, ಹರಡಿರುತ್ತದೆ. ಮತ್ತು ನೀವು ಇಂತಹ ಸ್ಥಾನದಲ್ಲಿರುತ್ತಿದ್ದೀರಿ, ಇಲ್ಲಿ ಪ್ರತ್ಯೇಕ ವಸ್ತುವಿನ ಅಭಾವವಿರುತ್ತದೆ. ಮತ್ತು ಈ ಕಾರಣದಿಂದ ಈ ಪ್ರಾಣಿ ಪ್ರತಿ ಕ್ಷಣ ಟೆನ್ಷನ್ನಲ್ಲಿರುತ್ತಾನೆ, ಯಾವಾಗಲೂ ದುಃಖಿಯಾಗಿರುತ್ತಾನೆ. ಅದಕ್ಕೆ ಆ ಪರಮಾತ್ಮ, ಈಗ ಪರಮಾತ್ಮನ ವಿಷಯದಲ್ಲಿ ವೇದಗಳಲ್ಲಿ ಬರೆದಿದೆ, ಆ ಪರಮಾತ್ಮ ತನ್ನ ಆ ಸ್ಥಾನದಿಂದ ನಡೆದು ಬರುತ್ತಾನೆ ಎಲ್ಲಿ ನಾವು ಮೊದಲು ಇರುತ್ತಿದ್ದೆವು. ಮತ್ತು ಪರಮಾತ್ಮ ಈಗಲೂ ಅಲ್ಲಿ ಇರುತ್ತಿದ್ದಾರೆ. ಮತ್ತು ನಮ್ಮ ಅಸಂಖ್ಯ ಸಹೋದರ ಸಹೋದರಿಯರು ಇವಾಗಲೂ ಅಲ್ಲಿ ವರ್ತಮಾನದಲ್ಲಿಯೂ ಸಹ ಇರುತ್ತಿದ್ದಾರೆ. ಅವರು ಮೊದಲು ಅಲ್ಲಿಯೇ ಇದ್ದರು, ಇಲ್ಲಿ ಬರಲಿಲ್ಲ. ಮತ್ತು ಯಾರು ಇಲ್ಲಿಂದ ಪರಮಾತ್ಮನ ಸತ್ಯ ಭಕ್ತಿ ಮಾಡಿ ಮರಳಿ ಹೋಗಿದ್ದಾರೋ ಅವರು ಅಲ್ಲಿ ಈಗಲೂ ಇರುತ್ತಿದ್ದಾರೆ. ಈಗ ಅಲ್ಲಿಂದ ನಡೆದು ಆ ಪರಮಾತ್ಮ ಬರುತ್ತಾರೆ, ಒಬ್ಬ ಜನಸಾಮಾನ್ಯನಂತೆ ಲೀಲೆ ಮಾಡುತ್ತಾರೆ. ಅವರು ಇಂತಹ ಲೀಲೆಯನ್ನು ಮಾಡುತ್ತಾರೆ ಏನಂದ್ರೆ, ಪ್ರತ್ಯೇಕ ಪ್ರಾಣಿ ಈ ಕಾಲನ ಲೋಕದಲ್ಲಿ ಒಂದೊಮ್ಮೆ ಸುಖಿ ಇರಬೇಕೆಂದರೆ ಈಗ ಆ ವಿಧಿ, ಆ ರೀತಿ, ಆ ಒಂದು ಭೂಮಿಕೆಯನ್ನು ಪರಮಾತ್ಮ ಸ್ವಯಂ ಮಾಡುತ್ತಾರೆ.
ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302